ಸಾನವ್ರೆ ಯಾಕಲ್ಲೇ ನಿಂತ್ಕೊಂಡ್ಬಿಟ್ರಿ? ಬನ್ನಿ, ನಾನ್ ನಿಮ್ ಮುಳ್ಳಿ ಕರೆದಿದ್ದೀನಿ. ಬನ್ನಿ ಸಾನವ್ರೆ. ಸಾನವ್ರೆ, ನಿಮಗೊಂದು ವಿಷಯ ಗೊತ್ತಾ? ನೀವು ನನ್ನ ಬಿಟ್ಟೋದ್ಮೇಲೆ ನಾನು ಯಾರನ್ನ ನೋಡಿದ್ರು ನಿಮ್ಮನ್ನ ನೋಡ್ದಂಗೆ ಅನಿಸ್ತಿದೆ. ನೀವು ನನ್ನ ಮುಂದೆ ಇರೋದು ಭ್ರಮೆ ಅಂತ ನಂಗೆ ಗೊತ್ತು. ಆದರೆ ನಿಮ್ಮನ್ನು ನೋಡ್ತಿದ್ರೆ ಮನಸ್ಸಿಗೆ ಏನೋ ಒಂಥರ ಸಮಾಧಾನ. ಅದನ್ನ ಮಾತಲ್ಲಿ ಹೇಳಕ್ಕಾಗಲ್ಲ. ಏನ್ ಮಾಡ್ತಿದ್ದೀರ ನೀವು? ಕೊಡಿಲಿ ಕೊಡಿಲಿ ಬಿಡಿ ಸರ್, ಕೊಡಿಲಿ. ನಿಮ್ಮನ್ನು ಹೀಗೆ ನೋಡ್ತಿರೋ ಕಾರಣನೇ ಇದು. ನೀವು ನನ್ನ ಬಿಟ್ಟು ಹೋದ್ಮೇಲೆ ಇದೆ ನನ್ನ ಜೀವನ ಸಂಗಾತಿ. ನನಗೆ ಕಾಡ್ತಿರ್ತಾರೆ ಗೊತ್ತು ಸರ್ ನೋಡ್ರೆ. ಆ ಕಾಳಿ ಅಷ್ಟು ನಿಮ್ಮನ್ನು ಅರ್ಥ ಮಾಡ್ಕೊಳಕ್ಕಾಗ್ಲಿಲ್ಲ ಅಂತ. ನಾನು ನಿಮ್ಗೆ ತುಂಬಾ ನೋವು ಕೊಟ್ಬಿಟ್ಟೆ ಸರ್. ಅವ್ರೆ ತುಂಬಾ ನೋವು ಕೊಟ್ಬಿಟ್ಟೆ. ನನಗೆ ಕ್ಷಮಿಸ್ಬಿಡಿ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಪ್ಲೀಸ್. ಈಗ ಯಾಕ ಮಾತು? ಮೊದ್ಲು ಬಿಡಿ. ಸರ್ ಅವ್ರೆ, ನೀವು ನನಗೆ ಗದರ್ತಿದ್ದೀರಾ? ಹೀಗೆ ನೀವು ಜೀವನ ಪೂರ್ತಿ ಗದರ್ತಿದ್ದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತಲ್ವಾ? ಇರ್ಬೋದಿತ್ತು, ಆದ್ರೆ ನೀವು ನನ್ನ ಮಾತನ್ನ ಕೇಳಲಿಲ್ಲ. ಮನೆಯವ್ರ ಮಾತನ್ನ ನಂಬಿ ನನ್ನನ್ನು ದೂರ ಮಾಡ್ಬಿಟ್ರಿ. ನಮ್ಮನೆಯವ್ರ ಮಾತನ್ನ ಕೇಳಬೇಕಿತ್ತು, ಆದ್ರೆ ನಿಮ್ಮನ್ನು ಕಳ್ಕೊಳ್ಳೋಷ್ಟು ನಂಬಾರ್ದಿತ್ತು. ಆದ್ರೂ ನೀವಿಂತ ಶಿಕ್ಷೆ ಕೊಡ್ಬಾರ್ದಿತ್ತು ಸರ್ ಅವ್ರೆ. ಇದನ್ನ ಶಿಕ್ಷೆ ಅಂತ ಯಾಕೆ ಅನ್ಕೋತೀರಾ? ಜೀವನದ ಇನ್ನೊಂದು ತಿರುವು ಅಂತ ಅನ್ಕೊಳ್ಳಿ. ಅದೇ ನನಗೆ ತಡ್ಕೊಳಕ್ ಆಗ್ತಾ ಇಲ್ಲ. ಜೀವನ ಪರ್ಯಂತ ನಿಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೊತೀನಿ ಅನ್ಬಿಟ್ಟು ಆ ಪಾಪಿಗಳಿರೋ ನರ್ಕಕ್ಕೆ ತಳ್ಬಿಟ್ಟೆ ನಾನು. ಅಪ್ಪ ಅಮ್ಮ ಅಕ್ಕ ಬಾವ ಎಲ್ರು ನನ್ನ ಜೀವನಕ್ಕೆ ಆಗಿದ್ದಾಯ್ತು. ಈಗ ಯಾಕ ಮಾತು? ಆದ್ರೂ ಅಮ್ಮ, ಎಲ್ಲ ತೆಪ್ಪನ್ನು ಅವ್ರ ಮ್ಯಾಕ್ ಹಾಕ್ಬೇಡಿ. ನಿಂದೂ ಅವರಷ್ಟೇ ತೆಪ್ಪ ಐತೆ. ಅದಕ್ಕೆ ಪ್ರಾಯಶ್ಚಿತ ಅಂತ ಇಷ್ಟು ದೊಡ್ಡ ಶಿಕ್ಷೆ ಕೊಟ್ಟ ಸರ್ ಅವ್ರೆ. ನೀವು ಹಂಗ ಅನ್ಕೊಂಡ್ರೆ ನಾನು ಇವನು ಹೇಳಿ ನೋಡಿ, ಪಾಠ ಮಾಡೋ ಮೇಷ್ಟ್ರು ಮಕ್ಕಳು ಪರೀಕ್ಷೆ ಬರೀಬೇಕಾದ್ರೆ ಸುಮ್ಕಿರ್ತಾರೆ. ಹಂಗಂತ ಕಾಳಜಿ ಇಲ್ಲ ಅಂತಲೇ ನೀವೀಗ ನನ್ನ ಮಾತನ್ನ ಕೇಳೋ ಪರಿಸ್ಥಿತಿನಾಗಿಲ್ಲ. ನಾನಿನ್ ಬರ್ತೀನಿ. ಸರವೇ ನಿಂತ್ಕೊಳ್ಳಿ. ಸರವೇ
ಏನಾದರೂ ಸಾಲ ನನ್ನ ಮುಂದೆ ಬಂದರೆ ಕಟ್ಟಾಗಿ ತಪ್ಕೊಂಡ್ಬಿಡ್ತೀನಿ. ಅವ್ರು ಎಲ್ಲಿ ಹೋಗೋಕ್ಕೂ ಬಿಡಲ್ಲ. ಇದನ್ನ ನಾನು ಹೆಂಗ್ ಅರ್ಥ ಮಾಡ್ಕೊಳ್ಳಿ ಚಾಮುಂಡವ್ವ? ನನ್ ಮುಂದೆನೇ ಎಲ್ಲ ಮನ್ಯಾವ್ರ ದೃಷ್ಟಿನಾಗೆ ನಾನಿಲ್ಲ, ಅದಕ್ಕೆ ನಂಗೆ ಕಾರ್ಯ ಮಾಡ್ತವ್ರಂತ ದುಃಖ ಆಯ್ತಿಲ್ಲ. ನಮ್ಮವ್ವ ನಮ್ಮ ಮನೆಯವರು ನನ್ನ ಮೇಲೆ ಇಟ್ಟಿರೋ ಪಿರುತಿ ನಂಬಿಕೆ ಇದನ್ನೆಲ್ಲ ನೋಡಿ ಸಂಕಟ ಆಯ್ತೈತೆ. ಯಾಕೆ ಹಿಂಗ್ ನಡ್ಸ್ಕೊತಾ ಇದೆಯೋ ನನಗೊಂದು ಗೊತ್ತಾಯ್ತಾ ಇಲ್ಲ. ಆದ್ರೆ ಈಗ ನನ್ನ ಮನ್ಸಿಗೆ ಅನ್ಸ್ತಿರೋದು ಈಟೆ, ನಮ್ಮವ್ವ ನನ್ನ ನೆನ್ಸ್ಕೊಂಡು ಪ್ರತಿದಿನ ಕೊರಗ್ತಾಳೆ ಅಂತ ಅವಳ ಪಾಲಿಗೆ ನನ್ನ ಉಸಿರನ್ನ ಒಂದೇಗಿಂತ ನಿಲ್ಸ್ಬಿಟ್ಟೆ ಅನ್ಕೋತೀನಿ. ಮಾಡಿಸ್ಬೋದು ಅಂತ ಹೇಳಿದ್ರು. ಹಂಗಾರೆ ನಮ್ಮ ಊರಿನ ಇಲಾಸ ಏನು ಬೇಡ, ಅದಕ್ಕೆಲ್ಲ ವ್ಯವಸ್ಥೆನೂ ಆಗಿದೆ. ಸ್ಯಾನೆ ಉಪಕಾರ ಆಯ್ತು ಅಕ್ಕ. ಇದಕ್ಕೆ ಉಪಕಾರದ ಮಾತ್ಯಾಕಮ್ಮ. ಸರಿ, ಇವತ್ತು ಊರಿಂದ ಬಂದು ರೆಸ್ಟ್ ಮಾಡಿ ನಾಳೆಯಿಂದ ಕೆಲಸ ಶುರು ಮಾಡು. ಆಯ್ತಕ್ಕ, ಊರ್ನಾಗೋಸಿ ಕೆಲ್ಸ ಐತೆ, ಅದನ್ನ ಮುಗಿಸ್ಕೊಂಡು ಒತ್ತಾರನ್ನೇ ಹೊರಟ್ಬಿಡ್ತೀನಿ. ಆಯ್ತಮ್ಮ, ಹುಷಾರು. ಏನಾರು ಇದ್ರೆ ಫೋನ್ ಮಾಡು. ಸರಿ ಅಕ್ಕ. ಊಟಮೇ ತಾನೇ ಗೊತ್ತಾಗೈತೆ ನನಗೆ. ಕುಸ, ಬೆಳಗಿಂದ ಕೆಲಸ ಮಾಡಿ ನೀನು ಸುಸ್ತಾಗಿದ್ಯಾ? ಮಕ್ಕಳತ್ತಾನೆ ಮಾತ್ರೆ ತಕೊಂಡ್ಯಾ? ಮರ್ತೋತು. ತಕ್ಕ ಊಟಮೇ ಯಾಕೆ ಬೇಸರದಾಗಿದ್ಯಾ? ಏನೂ ಇಲ್ಲ. ಹೊಳಿ ಅಂದ್ರೆ ಫೋನ್ ಮಾಡಿದ್ರ? ಮಳೆ ಇಲ್ಲ ಅಂದಮೇಲೆ ಅವ್ರು ಹೆಂಗೆ ಅಳಿಯಂದ್ರೆ ಆಯ್ತಾರೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ ಮಕ್ಕ. ಮನೆ ಗಂಟ ಹೊಸಿ ಹೋಗಿ ನಿಂಗೆ ಸಾನೆ ಆಯಾಸ ಆಗೈತೆ, ಕಣ್ ತುಂಬ ನಿದ್ದೆ ಮಾಡಲಿ ಅಂತ ಆಸೆ ಆಸ್ತೀವಿ ಮಕ್ಕೋ. ಅದ್ಯಾವ್ರೆ ಊಟಮೇ,
ನಂಜವ್ವ ಫೋನ್ ಮಾಡಿ. ಏಳು ನಂಜವ್ವ. ಆ ಪುಟಕ್ಕ ಏನು ಹೇಳಿ ಮಾತೇ ಬತ್ತಿಲ್ಲ. ಇವತ್ತೇನೋ ಕಾರ್ಯ ಆಯ್ತಂತೆ. ಆ ಗೋಪಾಲ ಇನ್ನು ಕಳಿಸಿ ಮೇಷ್ಟ್ರು ಹೇಳ್ಕೊಂಬರೋದಲ್ವೇ? ಅಯ್ಯೋ ಅದು ಮುಗೀತು ಬಿಡು. ಪಾಪ ಅಳಿಯಂದ್ರು ಸೋತು ಹೋಗವ್ರೆ. ನೀ ಹಿಂಗೆ ಹಸುನಂಗಿದ್ರೆ ಎಲ್ಲರೂ ಮೇಯಿಸ್ತಾರೆ ನಿನ್ನ. ನಂಜವ್ವ ಓಲಿ ಬಿಡವ, ನಿನ್ಗಿಷ್ಟ ಇಲ್ಲಂದ್ರೆ ನಾನು ಯಾಕೆ ಮಾತಾಡ್ನಿ? ಈಗ ನಾ ಫೋನ್ ಮಾಡಿರೋದು ಯಾಕೆ ಅಂದರೆ ನನ್ನ ಸೊಸೆ ಸೀಮಂತವ ಮನೆಯಲ್ಲೇ ಮಡಿಕೊಂಡಿವ್ನಿ. ತೆಪ್ತೆ ಮನೆಯವ್ರು ಎಲ್ಲರೂ ಬರಬೇಕು ಕಣವ. ಹೌದೇ, ಸಂತೋಷ ಕಣವ, ಬರ್ತೀವಿ. ಹಂಗೆಯ ಗೋಪಾಲ ಹಿಂಗೂ ಸುಮ್ಮನ್ಗೂ ಹೇಳ್ಬಿಡು. ಆಯ್ತು ಹೇಳ್ತೀವಿ. ಇವತ್ತೇ ಐಸಿ ಹೇಳ್ತೀವ್ನಿ ಅಂತ ಬೇಸರ ಮಾಡ್ಕೋಬೇಡ. ಆಮೇಲೆ ಪುರೋಹಿತರು ಒಟ್ಟಾರೆ ಅದು ಇನ್ನು ಮಿಕ್ಕಿ ದಿವಸ ಮಾತಾಡೋಣ ನಂಜವ್ವ. ಸರಿ ಕಣವ, ಹಂಗೆ ಮಾಡು. ಫೋನ್ ಮಾಡಿದ್ಲೇ? ಹ್ಞೂ. ಕೊಡು. ಏನಂತೆ? ಹೊಸಿಗೆ ಸೀಮಂತ ಮಾಡಿಕೊಂಡವ್ರಂತೆ, ಅದಕ್ಕೆ ಎಲ್ರಿಗೂ ಹೇಳಕ್ಕೆ ಫೋನ್ ಮಾಡಿ. ನಿಮ್ಮ ಅಕ್ಕ? ಹ್ಞೂ. ಸುಮಾ ಸುಮಾ ಹೇಳವ. ಅದೇನು ಮೊಬೈಲಾಗೇನೆ ಹೋಗಿ ಮಲಕ್ಯ. ಆಯ್ತವ. ಅಯ್ಯೋ, ಇಟ್ಟೊತ್ತಾಗ ಯಾರಂಗೆ ಕದ ಬಡಿತಾ ಇರೋದು? ಇಟ್ಟೊತ್ತಾಗ ಯಾರಿರ್ಬೋದು? ಗಾಳಿ ಏನಾನ ಏರ್ಸ್ಕೊಳಕ್ ಹೋಗಿದ್ದ ಹೆಂಗೆ? ನಿಂಗೆ ಗೊತ್ತು ಇಲ್ವೇ ಇಲ್ಲ? ಎಲ್ಲ ಎಲ್ಲ ಕುಡಿದು ಬಿಟ್ಬಿಟ್ಟವನ ಅಂತ. ಕಾಳಿ, ಏ ಕಾಳಿ, ಯಾರಿದ್ರಲ್ಲ ಅಲ್ಲಿ? ಯಾರು ಹೊತ್ತಾಗೆ ಬಂದು ಯಾವ ಬಡಿತಾನೆ ಅವೆ. ಏನ್ ಬಂದೈತೆ ಅವ್ ದೊಡ್ಡ ರೋಗ? ಯಾರು? ಯಾವನವನು? ಯಾರದು? ಯಾರ್ಲದು? ಹೇಳಿದ್ರೆ ಸರಿ, ನಂತವ ತಮಾಷೆಗೆ ಎಲ್ಲ ಮಾಡಬೇಡಿ. ಅವಕ್ಕೂ ಏನೋ ಆಗೈತಿ. ಅವಕ್ಕೆ ನಿದ್ದೆ ಬಂದಿಲ್ಲ ಅಂತ ಬೇರೆ ನಿದ್ದೆನೆ ಕೆಡ್ಸಬ್ದಾಳೆ. ಅಯ್ಯೋ ಅಯ್ಯೋ, ಯಾರು ಬಿಡೋಣ? ನೀನು ಸುತ್ತೋಗಿದ್ಯಲ್ವ? ಹಂಗಾರೆ ದೇವ ದೇವ, ಏಯ್, ಒಂಚೂರು ಉಸಿರು ಬಿಟ್ರು ರಕ್ತ ಕಾರ್ಕೊಂಡು ಸೊತೋಯ್ತ್ಯಾ? ಸತ್ಮ್ಯಾಕು ನನ್ನ ಇಲ್ಲಿ ಗಂಟ ಬರಂಗ್ ಮಾಡ್ಬಿಟ್ಟಲ್ಲ ನೀನು.
ನಿನ್ನ ಸುಮ್ಮನೆ ಬಿಡಕ್ಕಿಲ್ಲ ಕಣೆ, ನಾನು ಸುಮ್ಮನೆ ಬಿಡಕ್ಕಿಲ್ಲ. ಈ ದಿನ ನೀನು ನಮ್ಮವ್ವಂಗೆ ಕಾಟ ಕೊಟ್ಟೆ, ಅದನ್ನೆಲ್ಲ ನಮ್ಮವ್ವ ಸಹಿಸ್ಕೊಂಡೇ ಇದ್ಲು. ಆದರೆ ಇನ್ಮ್ಯಾಕೆ ಹಂಗಾಗಕ್ಕಿಲ್ಲ. ನಮ್ಮವ್ವನ ಹೆಸರೆತ್ತಕ್ಕೂ ನಾಲ್ಗೆಗೆ ದನಿ ಬರಬಾರ್ದು ನಿನಗೆ. ಇಲ್ಲ ಇಲ್ಲ ಇಲ್ಲ, ಅಪ್ಪಿ ತಪ್ಪಿ ನಮ್ಮವ್ವನ ಬಗ್ಗೆ ದನಿ ಎತ್ತದೋ ಅಯ್ಯೋ ಅಮ್ಮ. ಇನ್ಮ್ಯಾಕೆ ನಮ್ಮ ಮನೆಯವ್ರಿಗೆ ಯೋನನ ಕಾಟ ಕೊಟ್ಟ್ಯೋ ನೀನು? ಇಲ್ಲ ಇಲ್ಲ, ನಾನು ಕಾಟ ಕೊಡಕ್ಕಿಲ್ಲ, ನಿಮ್ಮ ಅವನ ಹೆಸರು ಎತ್ತಕ್ಕಿಲ್ಲ. ನನ್ನ ಬಿಟ್ಬಿಡು ಸರ್, ನನ್ನ ಬಿಟ್ಬಿಡು. ಅಯ್ಯೋ ಈಗ ಹೋಯ್ತೀನಿ. ಇನ್ಮ್ಯಾಕೆ ನಮ್ಮ ಮನೆಯವ್ರ ತಂಟೆಗೆ ಬಂದರೆ ನಿನ್ನ ಮೈನ ತುಂಡಾಗಿ ಕತ್ತರಿಸ್ಬಿಟ್ಟು ಒತ್ಕೊಂಡು ಹೋಯ್ತೀನಿ. ಹಿಂದೆ ಯೋನನ ತಿರುಗಿ ನೋಡಿದ್ರೆ ಸ್ಮಶಾನಕ್ಕೆ ಹೋಗ್ಬೇಕಾಯ್ತದೆ. ನೋಡಕ್ಕಿಲ್ಲ ನೋಡಕ್ಕಿಲ್ಲ. ಅಯ್ಯೋ ದೇವ, ಸದ ದೇವ, ದೇವ ಕಾಳಿ ಕುರ್ಸಿ, ನಮ್ಮ ಮನೆಯಾಗ ದೇವ ಬಂದ್ಬಿಟ್ಟೈತೆ. ಬಿರ್ರ ಬರ್ಲ ಕಾಳಿ. ಅಯ್ಯೋ ಅಯ್ಯೋ ದೇವ ದೇವ ಕಾಳಿ ಕುರ್ಸಿ 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 ಕುರ್ಸಿ. ಅಯ್ಯೋ ನಮ್ಮ ಮನೆ ದೇವ ಬಂದ್ಬಿಟ್ಟೈತೆ ಕಣ್ಣ. ಬಿರ್ರ ಬರ್ಲ. ಅಯ್ಯೋ ಸಾಲ ದೇವ ಬಂದ್ಬಿಟ್ಟೈತೆ ಕಣ್ಣ. ಅಯ್ಯೋ ದೇವ ದೇವ ದೇವ. ಅಯ್ಯೋ ಅಕ್ಕೋ ಅಕ್ಕೋ ಏನಾಯ್ತು? ಮಮ್ಮಿ ಏನಾಯ್ತು ಮಮ್ಮಿ? ಅಕ್ಕೋ ಕಣ್ಬಿಡಕ್ಕೋ. ನಾನು ಕಣ್ಬಿಡಕ್ಕಿಲ್ಲ, ಅಲ್ಲಿ ದೇವ ಐತೆ, ಬಾಗತಮ್ಮ ದೇವ ಐತೆ. ಅಕ್ಕೋ ಅಲ್ಲಿ ಯಾರಿದ್ದಾರೆ? ಕಣ್ಬಿಟ್ಟು ನೋಡಲ್ಲ, ಯಾರನ್ನೂ ಇಲ್ಲ ಅಲ್ಲಿ. ನಾನು ನೋಡಲ್ಲ, ನಾನು ನೋಡಲ್ಲ, ಅಲ್ಲಿ ದೇವ ಐತೆ. ಅಕ್ಕೋ ನೋಡು ಅಂತ ಹೇಳ್ತಾನೆ ಇವನಿ. ದೇವ ಇತ್ತು ಕಣ್ಣ ಅಲ್ಲಿ. ಏ ಯಾವ ದೆವ್ವ ಐತೆ ಮಮ್ಮಿ? ಅಕ್ಕೋ ಅದು ಸರಿ, ನೀನು ಯಾಕೆ ಕಿಟ್ಟತ್ನಾಗ ಬಾಗ್ಲು ತೆಗ್ದೆ? ಕಣ್ಣ ಮನಿಕೊಂಡಿದ್ದೆ, ಯಾರೋ ಕದ ತಟ್ಟಂಗಾಯ್ತು. ಬಂದು ನೋಡಿದ್ರೆ ಸಾನ ಸಾನ. ಏನು ಸಾನಾನ? ಸಾನಕ್ಕನ? ಹೂ ಕಣ್ಣ. ಸಾನ ಬಂದಿದ್ಲ ಇಲ್ಲಿಗೆ? ಸಾನ ಅಂದ್ರೆ ಸಾನ ಅಲ್ಲ, ದೆವ್ವ ಕಣ್ಣ, ದೆವ್ವ. ಏಯ್ ಮಾವ, ನೀನೇನ್ ಮಾವ ಈ ಮಮ್ಮಿ ಹೇಳಿದಾರೆ ನಂಬ್ಕೊಂಡು? ಪುರ್ಸಿ ದಿಟ್ವಾಗ್ಲು ಕಳ್ಳ, ನಿನ್ನೆ ಕಾಣೆ ಸಾನ ಬಂದಿದ್ಲು. ಮಮ್ಮಿ ನಿನ್ಗೆಲ್ಲೋ ಭ್ರಮೆ ಆಗೈತೆ, ಹೋಗು ಮನಿಕೋ. ಭ್ರಮೆನೂ ಇಲ್ಲ ಏನೂ ಇಲ್ಲ ಕಣ್ಣ. ಅಲ್ಲ ಕಣ್ಣ, ನಾನು ಯಾಕೆ ಮತ್ತೆ ಬಾಗಿಲು ತೆಗಿತಿದ್ದೆ? ಇಲ್ಲಿ ನೋಡು ಹೆಂಗ್ ಪಾಸನ್ನ ಬರಂಗ್ ಹೊಡ್ದವಳೆ ಅಂತ ನೋಡು. ಬೆನ್ಮೇಕೆಲ್ಲ ಹೊಡೆದಾಕ್ಬಿಟ್ಲು ಕಣ್ಣ. ಅಯ್ಯೋ ಮಮ್ಮಿ ಪಾಸುಂಡೆ ಬಂದಿರೋದೇನೋ ದಿಟ್ವೆ, ಆದ್ರೆ ಇದೆಲ್ಲ ಸಾನಕ್ಕ ಮಾಡೋಳ ಅಂತ. ಹೂ ಕಣ್ಣ, ಅವಳೆ. ಮೆಸೋ ಮೆಸೋ ಶ್ರೀ, ಏನಾಯ್ತು? ಏನಿಲ್ಲ. ಮೆಸೋ, ನಿಂಗೆ ಹೋದಾಗ ಮನ್ಸಿಲ್ಲ ಅಂದರೆ ಇವತ್ತು ವೀಸಂದ ತಗೊಳ್ಳಿ. ಹಾಂ, ನಾನು ಹೋಗಿ ಏನೋ ಕುಡಿಯೋಕೆ ತಗೊಬತ್ತೀನಿ. ನನಗೇನು ಬೇಡ. ಮೆಸೋ, ನೀವು ಹಿಂಗಿರೋದನ್ನ ನಾನು ಅವ್ವ ನೋಡಿದ್ರೆ ಆಟೆಯ. ಮೆಸೋ, ನನಗೂ ಬೇಸರ ಆಯ್ತದೆ, ಅದೇನಂತ ಹೇಳಿ ಮೆಸೋ. ನಿಮಗೂ ಬೇಜಾರಾದ್ರೆ? ಮೆಸೋ, ನಂಗೆ ಕೆಲವೊಂದು ಇಸಿಗಳು ಅಂಟಕ್ಕಿಲ್ಲ, ಅದೇನಂತ ಹೇಳಿ. ಸಾಧ್ಯ ಆದರೆ ಬಗೆಹರಿಸಮ್ಮ. ಶ್ರೀ, ನಿನ್ನೆ ವಸತ್ಗೆ ಸೀಮಂತದ ವಿಷಯದ ಬಗ್ಗೆ ಮಾತಾಡೋಕ್ಕೆ ಅಣ್ಣಂಗೆ ಕಾಲ್ ಮಾಡಿದ್ದೆ. ನನ್ನ ಮಗು, ನಮ್ಮಮ್ಮನ ಮೊಮ್ಮಗು, ಇದನ್ನು ನಮ್ಮ ಮನೇಲಿ ಖುಷಿನ ಸಂಭ್ರಮ ಪಡೋ ಹಾಗಿಲ್ಲ ಅಂದರೆ ಹೇಗೆ? ನಿನಗೆ ನಿಮ್ಮ ಅತ್ತೆ ಆಸೆ ಎಷ್ಟು ಮುಖ್ಯನೋ, ನನಗೂ ನಮ್ಮಮ್ಮನ ಆಸೆ ಅಷ್ಟೇ ಮುಖ್ಯ. ಬೇಕಾದರೆ ಈಗಲೇ ನಾನು ಅತ್ತೆ ಹತ್ರ ಬಂದು ಮಾತಾಡ್ತೀನಿ. ಇದ್ರಾಗೆ ಯಾರನ್ನೂ ವಹಿಸ್ಕೊಳಕ್ಕೆ ಆಗಕ್ಕಿಲ್ಲ ಮೆಸೋ. ಚಂದ್ರಬಾಬು ಒಂಥರ ಈತಾಳೆ ಕಿವಿ ಇದ್ದಂಗೆ, ಒಂದು ಸರಿ ಹೆಂಗೆ ಅಂತ ಹೇಳೋಕ್ಕಾಗಕ್ಕಿಲ್ಲ. ಶ್ರೀ,
ಈಗ ಅತ್ತೆ ಮತ್ತು ವಸು ಅದಕ್ಕೆ ಬಗ್ಗೆ ನಾವೇ ಯೋಚನೆ ಮಾಡಬೇಕಾಗಿರೋದು. ಅತ್ತೆ ಸೀಮಂತಕ್ಕೆ ಹೋಗಲಿಲ್ಲ ಅಂದರೆ ವಸು ಅದಕ್ಕೆ ತುಂಬ ಬೇಜಾರು ಮಾಡ್ಕೋತಾರೆ. ಬಸ್ರಿ ಹೆಂಗಸು ಕಣ್ಣೀರು ಹಾಕೋದು ಒಳ್ಳೇದಲ್ಲ ಶ್ರೀ. ನನಗೇನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಅವ್ವ ನಂಜಮ್ಮನ ಮ್ಯಾಕಿರೋ ಕೋಪಕ್ಕೆ ಬರಲ್ಲ ಅಂತ ಹೇಳ್ತಾವ್ರ ಅಟಯ್ಯ. ಆದರೆ ತಂಗಿಯವನ್ ಮ್ಯಾಕಿರೋ ಪಿರುತಿ ಅವ್ವನ್ನ ಹೇಳ್ಕೊಂಡು ಹೋಗೇ ಹೋಯ್ತಿತ್ತು. ಆದರೆ ಅತ್ತೆ ಅಲ್ಲಿಗೆ ಹೋದರೂ ಸಮಸ್ಯೆನೇ. ನಂಜಮ್ಮನ ವಿಷಯದಲ್ಲಿ ಮೊದಲೇ ಅತ್ತೆಗೆ ಅಸಮಾಧಾನ ಇದೆ. ಇದರಿಂದ ವಸು ಅದಕ್ಕೇನು ಮಿಸ್ಸು, ನೀವು ಸಾನೆ ತಲೆ ಕೆಡ್ಸ್ಕೊಬಿಡಿ, ಹಂಗೆಲ್ಲ ಏನೂ ಆಗಿಲ್ಲ. ಈಗ ಬನ್ನಿ. ಎಲ್ಲಿಗೆ? ಬನ್ನಿ ಮಿಸ್ಸು, ಹೇಳ್ತೀನಿ. ಎಲ್ಲಿಗೆ ಅಂತ ಹೇಳಿ ಶ್ರೀ. ಅವನ ಮನೆಗೆ ಹೋಗ್ಬೇಕಂದ್ರಲ್ಲ ಅಲ್ಲಿಗೆ. ಅಯ್ಯೋ ಈಗ ಬೇಡ ಬನ್ನಿ ಮಿಸ್ಸು, ಶ್ರೀ. ಬನ್ನಿ.